ನಿಖಿಲ್ ಸೋಲಿಗೆ ಕುಮಾರಸ್ವಾಮಿ ಅವರೇ ಕಾರಣ. ಸೋಲಿನ ಬಗ್ಗೆ ಜಿಟಿ ದೇವೇಗೌಡ ಸ್ಫೋಟಕ ಆರೋಪ ಮಾಡಿದ್ದಾರೆ. ಯಾರನ್ನು ನಿಲ್ಲಿಸಿದ್ರು ಸೋಲ್ತೀವಿ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು. ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲಿನಿಂದ ನೋವಾಗಿದೆ. ನನ್ನ ರಾಜ್ಯಾಧ್ಯಕ್ಷ ಮಾಡಲಿಲ್ಲ ಅಂತ ನನಗೆ ಬೇಸರ ಆಗಿತ್ತು, ಆದರೆ ನನ್ನ ಮತ್ತು ಕುಮಾರಸ್ವಾಮಿ ನಡುವೆ ಯಾವುದೇ ಬಿರುಕಿಲ್ಲ ಅಂತ ಹೇಳಿದ್ದಾರೆ. ನಿಖಿಲ್ ಕರೆದಿದ್ರೆ ಪ್ರಚಾರಕ್ಕೆ ಹೋಗ್ತಾ ಇದ್ದೆ ಅಂತ ಕೂಡ ಇದೇ ವೇಳೆ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಜೆಡಿಎಸ್ ಹಿರಿಯ ನಾಯಕ ಜಿಟಿ ದೇವೇಗೌಡ ಅವರನ್ನು ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಮಾತಾಡಿಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡಿ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕ್ಷಿಪ್ರ ಬೆಳವಣಿಗೆ ನಡೀತಿದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಶಾಸಕರಾದಂತಹ ಜಿಟಿ ದೇವೇಗೌಡ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಸರ್, ನಿಖಿಲ್ ಕುಮಾರಸ್ವಾಮಿ ಅವರ ಸೋಲು, ನೀವು ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಆಗಿದ್ರಿ, ಬಟ್ ಸೋಲಾಯ್ತು ಸರ್. ನಾಯಕತ್ವದಲ್ಲಿ ಪಕ್ಷ ಕಟ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಅವ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಅವ್ರಿಗೆ ಧೈರ್ಯ ತುಂಬತಕ್ಕಂಥದ್ದನ್ನು ಕೂಡ ಈ ಸಂದರ್ಭ ಹೇಳಿಕ್ಕೆ ಬಯಸ್ತೀನಿ. ಸರ್, ಸೋಲಿಗೆ ಹೊಣೆ ಯಾರು ಸರ್? ಸೋಲಿಗೆ ಹೊಣೆ ಯಾರು? ಪಕ್ಷದ ಅಧ್ಯಕ್ಷ ಯಾರು? ಎಚ್ ಡಿ ಕುಮಾರಸ್ವಾಮಿಯವರು. ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿ ರಾಮನಗರ ಜಿಲ್ಲಾ ಕೇಂದ್ರ ಕಚೇರಿ ಮಾಡೋ ಮೂಲಕ ಚನ್ನಪಟ್ಟಣ ಅವ್ರ ತವರೂರು, ಅಲ್ಲಿ ಯಾಕೆ ಸೋಲ್ತು ಏನು ಅನ್ನೋದು ಅವರೇ ಹೇಳಬೇಕಾಗ್ತದೆ. ಅದೇ ಕುಮಾರಸ್ವಾಮಿ ಅವರು ತಪ್ಪು ಮಾಡಿದ್ರು ಅಂತಾನೆ ಸರ್. ರಾಜಕೀಯದಲ್ಲಿ ತಪ್ಪು ಮಾಡಿದ್ರು ಅಂತ ಹೇಳ್ತಕ್ಕಂಥದ್ದಲ್ಲ, ಬಟ್ ಆದರೆ ಒಂದು ಸಾರಿ ನಾನು ಅವರು ಮಾತಾಡುವಾಗ ನಾನೇ ಯೋಗೇಶ್ವರನ್ನ ಕುಮಾರಸ್ವಾಮಿಯವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಸಿದ್ದು, ಮಾತಾಡೋಂಗೆ ಮಾಡಿದ್ದು ನಾನೇ. ಅದಾದಮೇಲೆ ಲೋಕಸಭಾ ಚುನಾವಣೆನೂ ಆಯಿತು, ಮಂಜುನಾಥ್ ಅವರು ಗೆದ್ದರು, ಕುಮಾರಸ್ವಾಮಿಯವರು ಇವರು ಭಾರಿ ಆನಂದವಾಗಿದ್ದರು. ಇಬ್ಬರು ದೋಸ್ತಿಗಳಾಗೇ ಇದ್ದರು, ಕುಮಾರಸ್ವಾಮಿ ಆ್ಯಂಡ್ ಯೋಗೇಶ್ವರ್ ಇಬ್ಬರು ಕೂಡ. ನಾನು ಏನು ಹೇಳಿದೆ ಅಂದರೆ, ನೀವು ನಿಖಿಲ್ಗಾರು ಕೊಡಿ, ಯೋಗೇಶ್ವರ್ಗಾರು ಕೊಡಿ, ಯೋಗೇಶ್ವರನ ಜೊತೇಲಿ ಇಟ್ಕೊಳ್ಳಿ ನೀವು ಅಂತ ಹೇಳಿದೆ. ನಾನು ಸಿಟ್ಟು ಮಾಡ್ಕೊಂಡು ನನ್ನ ಜೊತೆ ನಾವು ಯಾರನ್ನ ಹಾಕಿದ್ರು ಸೋಲ್ತೀವಿ, ಈ ಸಬ್ರಿ ನಾವು ಯಾರು ಹಾಕಿದ್ರು ಸೋಲ್ತೀವಿ 3 ಸಾರಿ ಈ ಪದ ಉಚ್ಚಾರಣೆ ಮಾಡಿದರು ಕುಮಾರಸ್ವಾಮಿ ಅವರು. ನಂಗೆ ಗೊತ್ತಿಲ್ಲ, ಅವತ್ತು ಹೇಳಿದ ಸತ್ಯ. ಆದರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಇವರು ಚುನಾವಣೆಗೆ ನಿಲ್ಲಿಸಿದ್ರು. ಅಂದ್ರೆ ಗೊತ್ತಿದ್ದು ಮಗನ ಭವಿಷ್ಯಕ್ಕೆ ಕೊಳ್ಳಿ ಇಟ್ರು ಅಂತಾನೆ ಸರ್ ನೀವು? ಅಲ್ಲ, ಅವ್ರು ನನ್ನ ಜೊತೆ ಹೇಳಿದ್ದು ನಿಜ, ನಾನು ಈ ಥರ ಹೇಳಿದ್ದು ನಿಜ. ನಿಖಿಲ್ಗಾರು ನಿಲ್ಲಿಸಿ, ಯೋಗೇಶ್ವರ ನಿಲ್ಲಿಸಿ, ಯೋಗೇಶ್ವರ ಜೊತೆಲಿ ಇಟ್ಕೊಳ್ಳಿ ನೀವು ಅಂತಕ್ಕಂಥ ಮತ್ತೆ ಹೇಳಿದ್ದೆ. ನಿಮ್ಮ ಮತ್ತೆ ಅವ್ರ ನಡುವೆ ಈ ಬಿರುಕಿಗೆ ಕಾರಣ ಇದೇ ವಿಚಾರನ ಸರ್? ಏನು ಬಿರುಕೇನು ಕಠಿಣವಾದ ಬಿರುಕೇನು ಆಗಿಲ್ಲ. ಅವರು ನನಗೆ ಲೀಡ್ರು ಮಾಡಲಿಲ್ಲ, ರಾಜ್ಯ ಜನ ಎಲ್ಲ ನಾನೇ ಲೀಡ್ರು ಅಂದ್ಕೊಂಡಿದ್ರು, MLA ನಾನೇ ಲೀಡ್ರು ಅಂದ್ಕೊಂಡಿದ್ರು. ಅವರು ಮಾಡಲಿಲ್ಲ ಅಂತಕ್ಕಂಥ ಒಂದು ನೋವಿತ್ತು. ನನ್ನ ಪಾಡ ನಾನಿದ್ದೆ. ಆದರೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರು ಮೈಸೂರು ಬರ್ತಾಯಿದ್ದೀನಣ್ಣ, ನೀವು ಬರಬೇಕು ಮೀಟಿಂಗ್ಗೆ ಅಂಥೇಳಿ ಸುರೇಶ್ ಬಾಬು ಅವರು ಇಬ್ಬರು ಫೋನ್ ಮಾಡಿದರು. ಅವರಿಬ್ಬರು ಕೂಡ ಬಂದಿದ್ದರು. ನಾನು ಅಲ್ಲಿ ಹೋಗಿ ಭಾಗವಹಿಸಿದ್ದೆ. ಮೀಟಿಂಗಲ್ಲೂ ಕೂಡ ನಿಖಿಲ್ ಕರೆದೇಟಿಗೆ ಭಾಗಿಯಾನು ಕೂಡ ಆಗಿದ್ದೆ. ಸಭೆಯಲ್ಲೂ ಭಾಷಣ ಮಾಡಿದ್ದೆ. ಆ ಸಭೆಯಲ್ಲಿ ಸಾರಾ ಮಹೇಶ್ ಭಾಷಣ ಮಾಡುವಾಗ ಬಂದು ಹೇಳ್ತಾರೆ, ಎಲ್ಲರೂ ಇನ್ನು ಮುಂದೆ ಕುಮಾರಸ್ವಾಮಿ ಅವ್ರದ್ದೆಲ್ಲ ಎಚ್ ಡಿ ದೇವೇಗೌಡರದ್ದು ಇಲ್ಲ, ನಾನೇ ಬಿ ಫಾರಮ್ ಕೊಡೋದು ಅಂತ ಸಭೆಯಲ್ಲಿ ಭಾಷಣ ಮಾಡ್ತಾರೆ. ಆಗ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು, ಇಲ್ಲ ಸಾರಾ ಮಹೇಶ್ ಅಣ್ಣ ದುಡುಕು ಮಾತಾಡಿದ್ದಾರೆ, ಕ್ಷಮಿಸಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಅದೇ ಸಭೆಯಲ್ಲಿ ಹೇಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.